ಆತ್ಮಕ್ಕೆ ವಯಸ್ಸಾಗುವುದಿಲ್ಲವೇ? ಆತ್ಮಕ್ಕೆ ವಯಸ್ಸಾಗೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ದೇಹಕ್ಕೆ ವಯಸ್ಸಾಗೋದನ್ನು ಹೇಳಬಹುದು. ಆತ್ಮಕ್ಕೆ ವಯಸ್ಸಾಗುತ್ತೆ ಅಂತಂದರೆ ಅದೊಂದು ಚೈತನ್ಯ. ಅದು ಆತ್ಮ ಅಂತಕ್ಕಂಥದ್ದು ಒಂದು ಅಗೋಚರವಾದಂತಹ, ಅದು ದಿವ್ಯ ಮಹಿಮೆಯ ಆ ಪರಮಾತ್ಮ ನಿರಾಕಾರ ಶಿವನ ಒಂದು ತುಣುಕು, ಅಥವಾ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು. ಅದು ಒಂದು ಜ್ಯೋತಿರ್ಬಿಂದು. ಅದು ದೈವಶಕ್ತಿಯಿಂದ ಆಗಿರ್ತಕ್ಕಂಥ ಆ ಆತ್ಮ. ಅದಕ್ಕೆ ವಯಸ್ಸಾಗೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಸಾವೇ ಇಲ್ಲ. ಆತ್ಮಕ್ಕೆ ಸಾವೇ ಇಲ್ಲ. ಆತ್ಮ ಈ ದೇಹದಲ್ಲಿರ್ತದೆ. ಈ ದೇಹ ಬಿಡುತ್ತೆ, ಬಿಟ್ಟ ಮೇಲೆ ಇನ್ನೊಂದು ದೇಹ ಹೋಗಿ ಸೇರಿಕೊಳ್ಳುತ್ತೆ. ಹೀಗಾಗಿ ಆತ್ಮಕ್ಕೆ ಸಾವೇ ಇಲ್ಲ, ಅದಕ್ಕೆ ವಯಸ್ಸು ಆಗೋದಿಲ್ಲ. ಈ ದೇಹ ಆದರೆ ಜನ್ಮ ತಗೊಳ್ಳುತ್ತೆ. ಮೊದಲು ಪಿಂಡದ ಆಕಾರದಲ್ಲಿರ್ತದೆ. ಆ ಪಿಂಡಕ್ಕೆ ಆತ್ಮ ಸೇರಿಕೊಂಡಾಗ ಅಲ್ಲಿ ಅದಕ್ಕೆ ಜೀವ ಬರ್ತದೆ, ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಜನ್ಮ ತಗೊಳ್ಳುತ್ತೆ. ಜನ್ಮ ತಗೊಂಡ್ಮೇಲೆ ಅದೊಂದಷ್ಟು ಬಾಲ್ಯ ಇರ್ತದೆ, ಬಾಲ್ಯ ವ್ಯವಸ್ಥೆ. ಅದು ಮಗುವಾಗಿ ಹಾಡುತ್ತೆ, ಕಲಿತಾ 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 ಹೋಗುತ್ತೆ, ಅದು ಬಾಲ್ಯಾವಸ್ಥೆ. ಆಮೇಲೆ ಒಂದು ಯೌವನಾವಸ್ಥೆಗೆ ಬರ್ತದೆ. ಯೌವನಾವಸ್ಥೆಯಲ್ಲಿ ಸಂಪೂರ್ಣವಾಗಿ ಆ ಶರೀರದ ಅವಗುಣಗಳು ಎಲ್ಲ ಸ್ಟಾರ್ಟ್ ಆಗ್ತವೆ, ಮತ್ತು ಆ ಶರೀರದ ಬದಲಾವಣೆಗಳನ್ನು ಕೂಡ ನಾವು ನೋಡ್ತೀವಿ. ಪ್ರೌಢಾವಸ್ಥೆಗೆ ಬಂದಾಗೂ ಕೂಡ ಅದು ಒಂದು ಹಂತ. ಅಲ್ಲಿ ದೇಹದ ಶರೀರದ ರಚನೆ ಮತ್ತು ಬೆಳವಣಿಗೆಗಳನ್ನು ನಾವು ಸ್ಪಷ್ಟವಾಗಿ ನೋಡ್ತೀವಿ. ನಂತರ ಅದು ಹೋಗ್ತಾ 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 ಮುಪ್ಪಿನ ಕಡೆ ಹೋಗುತ್ತೆ. ಆವಾಗ ಈ ಶರೀರವನ್ನು ನೋಡಿದಾಗ ಆವಾಗ ಒಂಥರ ಇರ್ತದೆ. ಈ ಬಾಲ್ಯದಲ್ಲಿ, ಈ ಯೌವನದಲ್ಲಿ, ಪ್ರೌಢಾವಸ್ಥೆಯಲ್ಲಿ ಇರೋದಕ್ಕಿಂತ ಈ ಮುಪ್ಪಿನ ಅವಸ್ಥೆಗೆ ಹೋದಂತಹ ಶರೀರವನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಹೇಗೆ ಸುಕ್ಕುಗಟ್ಟಿರ್ತದೆ ಚರ್ಮ, ಮುಖ ಗುರುತು ಹಿಡಿಲಿಕ್ಕೆ ಆಗೋದಷ್ಟು ಸುಕ್ಕಾಗಿರ್ತದೆ. ಆ ಯೌವನದಲ್ಲಿ ನೋಡುವಂತಹ ಮುಖ, ಆ ಚರ್ಯೆ ನಾವು ಮುಪ್ಪಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಆ ಶರೀರ ಹಂತ ಹಂತವಾಗಿ ಹೋಗ್ತಾ ಇರ್ತದೆ. ಹೇಗೆ ಒಂದು ಚಿಗುರು, ಗಿಡದಲ್ಲಿ ಒಂದು ಚಿಗುರು, ಅದು ಒಂದು ಚಿಗುರು ಎರಡು ಚಿಗುರಾಗಿ, ಎರಡು ಎಲೆ ಆಗಿ, ನಂತರ ಅದು ಒಂದು ಗಿಡವಾಗಿ, ಆ ಗಿಡ ಒಂದು ಎಲೆಗಳಾಗಿ, ಆ ಎಲೆಗಳು ಹಣ್ಣಾಗಿ, ಹಣ್ಣೆಲೆ ಉದುರದಂಗೆ ಉದುರ್ತಾ ಇರ್ತವೆ. ಈ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಹಣ್ಣೆಲೆ ಥರ ಉದುರ್ತಾ ಇರ್ತದೆ. ಅಂದರೆ ಶರೀರ ಹೋಗ್ತಾ ಇರ್ತದೆ. ಇದು ಪ್ರಕೃತಿ ನಿಯಮ. ಇಲ್ಲಿ ಆತ್ಮಕ್ಕೆ ವಯಸ್ಸಾಗೋದಿಲ್ಲ, ಈ ದೇಹಕ್ಕೆ ಮಾತ್ರ ವಯಸ್ಸಾಗುತ್ತೆ. ಒಂದು ದಿನ ಮುಪ್ಪಿನ ಅವಸ್ಥೆಯಲ್ಲಿದ್ದಂತಹ ಈ ಶರೀರ ಒಂದು ದಿನ ಈ ಆತ್ಮ ಆಚೆ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂತಂದರೆ, ಮುಪ್ಪಿನಲ್ಲಿ ಈ ಶರೀರ ತನ್ನ ಚೈತನ್ಯವನ್ನು ಕಳ್ಕೊಳ್ಳುತ್ತೆ. ಎಲ್ಲ ಜೀವಕೋಶಗಳು ತಟಸ್ಥ ಆಗ್ತವೆ, ಕಾರ್ಯವನ್ನು ನಿಲ್ಲಿಸ್ಬಿಡ್ತವೆ. ಕಾರ್ಯವನ್ನು ನಿಲ್ಲಿಸಿದಾಗ ಕಾರ್ಯ ಚಟುವಟಿಕೆಗಳಿಲ್ಲದ ಈ ಶರೀರದಿಂದ ಆತ್ಮ ಆಚೆ ಹೊರಟೋಗುತ್ತೆ. ಆಚೆ ಹೋದಾಗ ಈ ಶರೀರ ನಿಷ್ಕ್ರಿಯ ಆಗೋಗ್ಬಿಡ್ತದೆ. ನಿಷ್ಕ್ರಿಯ ಆದದ್ದನ್ನು ನಾವು ಏನು ಹೇಳ್ತೀವಿ? ಶವ ಅಂತ ಹೇಳ್ತೀವಿ. ಆ ನಿಷ್ಕ್ರಿಯಗೊಂಡಂತಹ ಶವವನ್ನು ತಗೊಂಡೋಗಿ ಮಣ್ಣಲ್ಲಿ ಹಾಕಿಬಿಡ್ತಾರೆ. ಮುಗೀತು, ಅದರ ಕತೆ ಮುಗೀತು. ಇದರಲ್ಲಿ ಈ ಪಿಂಡಜ್ಞಾನ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಆ ಪಿಂಡ ಬೆಳೀತಾ ಇದರಲ್ಲಿರ್ತಕ್ಕಂಥ ಇಂದ್ರಿಯಗಳು ಎಲ್ಲವೂ ಕೂಡ ಇಂದ್ರಿಯಗಳು ಆಕ್ಟಿವೇಶನ್ ಆಗ್ತವೆ. ಇನ್ನು ಇಂದ್ರಿಯ ಹೋಗ್ತಾ ಮಂದಗತಿ ಆಗ್ತಾ ಹೋಗ್ತವೆ. ಯಾವಾಗ ಆಕ್ಟಿವೇಶನ್ ಆದಂಥ ಎಲ್ಲ ಇಂದ್ರಿಯಗಳು ವಯಸ್ಸಾದಂಗೆ ಎಲ್ಲ ಮಂದಗತಿಗೆ ಹೋಗ್ತವೆ. ಜೀವಕೋಶಗಳು, ಈ ಶರೀರ ಇರತಕ್ಕಂಥ ಎಲ್ಲ ಜೀವಕೋಶಗಳು ನಾಶ ಆಗ್ತಾ ಹೋಗ್ತವೆ. ನಾಶ ಆಗ್ತಾ ಹೋದಂಗೆ ಈ ಚರ್ಮ ಸುಕ್ಕುಗಟ್ಟಿ ಒಂದು ದಿನ ನಾಶವಾಗುವಂತಹ, ಅಂದರೆ ಶಕ್ತಿಹೀನ ಆಗುವಂತಹ ಈ ಶರೀರದ ಒಂದು ವ್ಯವಸ್ಥೆ ಬರ್ತದೆ. ಅವತ್ತು ಅದಕ್ಕೆ ಸಾವು ಬಂದೇ ಬರ್ತದೆ. ಆದರೆ
ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ವಯಸ್ಸಾಗಲ್ಲ, ಆತ್ಮ ಅವಿನಾಶಿ. ಆತ್ಮ ಅವಿನಾಶಿ ಅಂತಂದರೆ ಅದು ನಾಶ ಹೊಂದದೇ ಇರತಕ್ಕಂಥ ಒಂದು ಶಿವಚೈತನ್ಯ ಸ್ವರೂಪ. ಅದು ಆ ಪರಮಾತ್ಮನ ಚಿತ್ಕಳೆ, ಚಿತ್ ಬಿಂದು, ಜ್ಯೋತಿರ್ಬಿಂದು ಅದು. ಅದರಿಂದ ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಸಾವಂತಕ್ಕಂಥದ್ದೇ ಇಲ್ಲ. ಅದು ಅವಿನಾಶಿ. ಈ ಮುಕ್ತಿ ಸಿಗುವವರೆಗೆ ಆತ್ಮಕ್ಕೆ ಜನ್ಮ ಇದ್ದೇ ಇರ್ತದೆ. ಅದಕ್ಕೆ ಜನ್ಮ, ಇದು ಶರೀರ ಜನ್ಮ ತಗೊಳ್ಳಲ್ಲ, ಆತ್ಮ ಜನ್ಮ ತಗೊಳ್ಳುತ್ತೆ. ಎಲ್ಲಿಯವರೆಗೆ ಅಂತಂದರೆ ಅದು ಪುಣ್ಯವನ್ನು ಸಂಪಾದನೆ ಮಾಡಿ ಆ ಆತ್ಮ ದೇವರ ಹತ್ರ ಐಕ್ಯವಾಗೋವರೆಗೂ ಕೂಡ ಅದು ಒಂದಲ್ಲ ಒಂದು ಶರೀರವನ್ನು ಧಾರಣೆ ಮಾಡ್ತಾ 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 ಆ ಆತ್ಮ ಶರೀರಗಳನ್ನು ಬದಲಾಯಿಸ್ತಾನೇ ಇರ್ತದೆ. ಆದ್ದರಿಂದ ಈ ಶರೀರಕ್ಕೆ ಸಾವಿದೆಯೇ ಹೊರತು ಆತ್ಮಕ್ಕೆ ಸಾವು ಇಲ್ಲವೇ ಇಲ್ಲ. ಅದು ಒಂದು ರೀತಿ ಈ ಭೂಮಿಗೆ ಆಗಾಗ ಬಂದು ಹೋಗುವಂಥ ನಂಟ ಇದ್ದಂಗೆ. ಅದು ಎಷ್ಟು ಜನ್ಮ ತೊಗೊಂಡಿದೆಯೋ ಹಿಂದಿಲ್ದು ನೆನಪಿರಲ್ಲ, ಮುಂದಿನ ಎಷ್ಟು ಜನ್ಮ ತಗೊಳುತ್ತೋ ಅದರ ಸಂಸ್ಕಾರದ ಆಧಾರದ ಮೇಲೆ. ಹೀಗೆ ಶರೀರಕ್ಕೆ ವಯಸ್ಸು ಆಗುತ್ತೆ, ಶರೀರ ಒಂದು ದಿನ ಮುಪ್ಪಾಗಿ ಸಾಯುತ್ತೆ. ಆದರೆ ಆತ್ಮ ಅದಕ್ಕೆ ವಯಸ್ಸು ಆಗೋದಿಲ್ಲ, ಅದಕ್ಕೆ ಸಾವೂ ಇಲ್ಲ.